ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ಕಟಿಂಗ್ ಮಾಡಿದ್ರಣ್ಣ ಈ ತೋಟದಲ್ಲಿ? ಸರ್ 20 ಕಟಿಂಗ್ ಮಾಡಿದೀವಿ ಸರ್. 20 ಕಟಿಂಗ್, ರೈಟ್ ನಾವು 20 ಕಟಿಂಗ್ ಮಾಡಿದ್ದೀರಾ? ಹೌದೌದು. ಸೊ ಇನ್ನೆಷ್ಟು ಕಟಿಂಗ್ ಮಾಡ್ತೀರಣ್ಣ? ಇನ್ನ ಒಂದು 10 ಕಟಿಂಗ್ ಮಾಡ್ಬೋದು. ಇನ್ನ ಒಂದು 10 ಕಟಿಂಗ್ ಮಾಡ್ತೀರಾ? ಹೌದು. ಸೊ ಎಷ್ಟು ದುಡ್ಡು ಈಗ ರೈಟ್ ನಾವು ಎಷ್ಟು ದುಡ್ಡು ಆಗಿದೆ ಅಣ್ಣ ನಿಮ್ಗೆ? 11 ಲಕ್ಷ ಆಗಿದೆ ಸರ್. ಈಗ ರೈಟ್ ನಾವು ನಿಮ್ಗೆ 11 ಲಕ್ಷ ಆಗಿದೆ. ಒಂದು 20 ಕಟಿಂಗ್ ಮಾಡಿದ್ರ 11 ಲಕ್ಷ ಆಗಿದೆ. ಎಷ್ಟು ಬಾಕ್ಸ್ ಕಿತ್ತಿದ್ರಾ? 2600 ಬಾಕ್ಸ್ ಕೊಯ್ದಿದ್ದೀವಿ. ಇನ್ಕ್ಲೂಡಿಂಗ್ ಐಟಮ್ ಪ್ಲಸ್ ಗೋಲಿ ಎಲ್ಲ ಸೇರಿಸಿ? ಹೌದೌದು. ಎರಡು ಸೇರಿಸಿ ಎಷ್ಟು? 2600. 2600 ಬಾಕ್ಸ್ ಕಿತ್ತಿದ್ರಾ. ಇನ್ ನೆಕ್ಸ್ಟ್ ಬಾಕ್ಸ್ ಕಿತ್ತೀರಾ? ನೆಕ್ಸ್ಟ್ ಇನ್ನ 1000 ಬಾಕ್ಸ್ ಕೀಳ್ಬೋದು ಸರ್. ಎಷ್ಟು ನಾರ್ ಎಷ್ಟಿದೆ ಇದು? 8000 ಸರ್. 8000 ನಾರು. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೆಟ್ಲಾಕ್ಸಲ್ ಮ್ಯಾನ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂದ್ರೆ ಪಂಚೋಡ್ನಲ್ಲಿ ಇದ್ದೀವಿ. ಸಿನಾಸ್ಪುರ ತಾಲೂಕು, ಇದು ಪಂಚೋಡ್ನಲ್ಲಿ ಗ್ರಾಮ. ಸೊ ಇವ್ರ ಹೆಸರು ಬಂದ್ಬಿಟ್ಟು ಸಂಪತ್ ಅಂತ ಹೇಳ್ಬಿಟ್ಟು. ಸೊ ಆದರ್ಶ ರೈತರು ಇವರು. ಸೊ ಈ ಒಂದು ಭಾಗದಲ್ಲಿ ತುಂಬಾನೇ ವೈರಸ್ ಇತ್ತು. ಆ ಕಾಲದಲ್ಲಿ ಇವರು EZ9120 ಅಂತ ಒಂದು ವೆರೈಟಿನ ಪ್ಲಾಂಟೇಶನ್ ಮಾಡಿ ತುಂಬಾ ಸಕ್ಸಸ್ಫುಲ್ ಆಗಿ ಇದನ್ನ ಬೆಳೆಸಿ ಈಗ ಒಳ್ಳೆ ಕಾಸನ್ನು ಸಹ ಮಾಡಿದ್ದಾರೆ. ಇವ್ರ ಜೊತೆ ನಾವು ಒಂದು ಇಂಟರಾಕ್ಷನ್ ಮಾಡೋಣ, ಯಾವ ರೀತಿ ಈ ಒಂದು ಬೆಳೆನ ಬೆಳೆದ್ರು, ಸೊ ಈ ಒಂದು ಬೆಳೆಗೆ ಏನೆಲ್ಲ ಫರ್ಟಿಲೈಸರ್ಸ್ ಆಗಿರಲಿ, ಪೆಸ್ಟಿಸೈಡ್ಸ್ ಆಗಿರಲಿ, ಅಥವಾ ಯಾವ ರೀತಿ ಮೇಂಟೈನ್ ಮಾಡಿದ್ರು, ಎಷ್ಟು ಸ್ಪೇಸಿಂಗ್ ಕೊಟ್ಟರು, ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ಇವ್ರ ಹತ್ರ ತಿಳ್ಕೊಳ್ಳೋಣ. ವೆಲ್ಕಮ್ ಟು ದ ವಿಡಿಯೋ ಬ್ರದರ್. ಈಗ ನೀವು ನಿಮ್ಮ ಒಂದು ಬೇಸಿಕ್ ಡೀಟೇಲ್ಸ್ ಹೇಳಿ, ನಿಮ್ಮ ಹೆಸರು ಮತ್ತು ಎಲ್ಲಿಂದ? ನಮ್ಮ ಹೆಸರು ಸಂಪತ್ ಅಂತ ಹೇಳಿ ಸರ್, ಶ್ರೀನಿವಾಸಪುರ ತಾಲೂಕು. ಸೊ ಬ್ರದರ್, ಈಗ ಈ ಒಂದು EZ9120 ವೆರೈಟಿ ಹೆಂಗೆ ಗೊತ್ತಾಯ್ತು ನಿಮ್ಗೆ? ಸರ್ ಮೆಟ್ಲಾಕ್ಸಲ್ ಮ್ಯಾನ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಕಿಶೋರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಮೀಟ್ ಆಗಿ ನಾಟಿ ಮಾಡಿದ್ವಿ ಸರ್ ನಾವು. ಸೊ ಈಗ ರೈಟ್ ನಾವು ಪ್ಲಾಂಟೇಶನ್ ಮಾಡಿದ್ರೆ ಯಾವ ಡೇಟ್ಗೆ ಪ್ಲಾಂಟೇಶನ್ ಮಾಡಿದ್ರಿ? ಸರ್ ಸೆಪ್ಟೆಂಬರ್ 7ನೇ ತಾರೀಕು ಮಾಡಿದ್ರು ಸರ್. ಮೊದಲು ಈ ಬೆಡ್ಡಲ್ಲಿ ಏನಿತ್ತು? ಟೊಮೊಟೊನೇ ಇತ್ತು ಸರ್. ಟೊಮೊಟೊ ಇತ್ತು. ಯಾವ ಒಂದು ವೆರೈಟಿನ ಟೊಮೊಟೊನ ನೀವು? ಸರ್ ಅಥರ್ವ ಅಂತ ಹೇಳ್ಬಿಟ್ಟು ನಾಟಿ ಮಾಡಿದ್ವಿ. ಓಕೆ. ಒಂದೊಂದು ಕಟ್ಟಿಗೆ ವೈರಸ್ ಬಂದು ಹೋಯ್ತು. ಅಂದ್ರೆ ಒಂದು ಹಮ್ ಕಟ್ಟೋಷ್ಟೊತ್ತಿಗೆ ವೈರಸ್ ಆಯ್ತು. ಸೊ ಸೇಮ್ ಬೆಡ್ಗೆ ಅದನ್ನ ತೆಗೆದ್ಬಿಟ್ಟು ನೀವು EZ9120 ವೆರೈಟಿ ಮಾಡಿ. ಹೌದೌದು. ಇದನ್ನ ನೀವು ಪ್ಲಾಂಟೇಶನ್ ಡೇಟ್ ಯಾವಾಗ ಮಾಡಿದ್ದು? ಸೆಪ್ಟೆಂಬರ್ 7ನೇ ತಾರೀಕು. ಸೆಪ್ಟೆಂಬರ್ 7ನೇ ತಾರೀಕು ಮಾಡಿದ್ರ. ಸೊ ಈಗ ಸೆಪ್ಟೆಂಬರ್ 7ನೇ ತಾರೀಕು ಮಾಡಿದಾಗ ನೀವು ಈ ಸೆಕೆಂಡ್ ಬೆಡ್ ಅಲ್ಲಿ ಮತ್ತೆ ಪ್ರಿಪರೇಷನ್ ಏನ್ ಮಾಡಿದ್ರಿ? ಈಗ